ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಮಹಾಕುಂಭ ಮೇಳಕ್ಕೆ ಶಿವರಾತ್ರಿಯೊಂದಿಗೆ ಇಂದು ಅಧಿಕೃತ ತೆರೆ. ಮುಂಜಾನೆಯಿಂದಲೇ ಲಕ್ಷಾಂತರ ಭಕ್ತರಿಂದ ತೀರ್ಥ ಸ್ನಾನ. 3 ಕೋಟಿಗೂ ಅಧಿಕ ಭಕ್ತರಿಂದ ಪುಣ್ಯ ಸ್ನಾನದ ನಿರೀಕ್ಷೆ. ನಾಡಿನೆಲ್ಲೆಡೆ ಮಹಾಶಿವರಾತ್ರಿಯ ಸಂಭ್ರಮ ಜೋರು. ಶಿವನ ದೇಗುಲಗಳಲ್ಲಿ ವಿಶೇಷ ಪೂಜೆ. ಬೆಳಗ್ಗೆಯಿಂದಲೇ ಸರದಿ ಸಾಲಿನಲ್ಲಿ ನಿಂತು ದರ್ಶನ ಪಡಿತಾ ಇರೋ ಭಕ್ತಾದಿಗಳು. ಕಾಡುಮಲ್ಲೇಶ್ವರ ದೇವಾಲಯದಲ್ಲೂ ಶಿವರಾತ್ರಿ ಸಡಗರ. ಸುತ್ತಲೂ ಹಸಿರಿನ ಚಪ್ಪರ. 3500 ಕೆಜಿ ಪುಷ್ಪ, 2000 ಮುಸುಕಿನ ಜೋಳದ ಅಲಂಕಾರ. ಶಿವಲಿಂಗಕ್ಕೆ 4 ಲಕ್ಷ ಹೂಗಳಿಂದ ಅಲಂಕರಿಸಿ ಪೂಜೆ. ಕೋಲಾರದ ಕೋಟಿಲಿಂಗೇಶ್ವರದಲ್ಲಿ ಭಕ್ತರ ದಂಡು. ಮಂಗಳೂರಿನ ಕದ್ರಿ ಮಂಜುನಾಥ ದೇವಾಲಯದಲ್ಲಿ ವಿಶೇಷ ಪೂಜೆ. ಮೈಸೂರಿನ ತ್ರಿನೇಶ್ವರ ದೇವಸ್ಥಾನದಲ್ಲೂ ಭಕ್ತರಿಂದ ದರ್ಶನ. ಗೋಕರ್ಣದಲ್ಲಿ ಆತ್ಮಲಿಂಗ ದರ್ಶನ ಮಾಡಿದ ಭಕ್ತಗಣ. ಕೋಲಾರದಲ್ಲಿ ಮಹಾಶಿವರಾತ್ರಿಯಂದು ಶಿವಲಿಂಗ ಸ್ಪರ್ಶಿಸಿದ ಸೂರ್ಯನ ರಶ್ಮಿ. ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ವಿಸ್ಮಯ. ಕಾಶಿ ವಿಶ್ವೇಶ್ವರ ಸ್ವಾಮಿಯನ್ನ ಸ್ಪರ್ಶಿಸಿದ ಸೂರ್ಯ ಕಿರಣ. ಲಾಡ್ಲೆ ಮಶಾಕ್ ದರ್ಗಾದ ಆವರಣದಲ್ಲಿರುವ ಶ್ರೀ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ. ಕಲಬುರಗಿಯ ಆಳಂದ ಪಟ್ಟಣದಲ್ಲಿ ಸೆಕ್ಷನ್ 144 ನಿಷೇಧಾಜ್ಞೆ ಜಾರಿ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್. ಬಜೆಟ್ ಬಳಿಕ ಸಚಿವ ಸಂಪುಟ ಪುನರ್ರಚನೆಗೆ ಆಕಾಂಕ್ಷಿಗಳ ಪಟ್ಟು. ಕೆಲವರನ್ನ ಕೈಬಿಟ್ಟು ತಮ್ಮನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತೆ ಸಿಎಂಗೆ ದುಂಬಾಲು. ಹೈಕಮಾಂಡ್ ನಾಯಕರಿಂದಲೂ ಒತ್ತಡ ಹಾಕಿಸ್ತಾ ಇರುವ ಆಕಾಂಕ್ಷಿಗಳು. ಮಧ್ಯಾಹ್ನ ತುರ್ತು ಸುದ್ದಿಗೋಷ್ಠಿ ಕರೆದ ಡಿಸಿಎಂ ಡಿಕೆ ಶಿವಕುಮಾರ್. ದೇವರೇ ಬಂದರೂ ಬೆಂಗಳೂರು ಅಭಿವೃದ್ಧಿ ಅಸಾಧ್ಯ ಎಂಬ ಹೇಳಿಕೆ ವಿವಾದ ಹಿನ್ನೆಲೆ. ಕುತೂಹಲ ಕೆರಳಿಸಿದ ಡಿಕೆಶಿ ಸುದ್ದಿಗೋಷ್ಠಿ. ಬಿವೈ ವಿಜಯೇಂದ್ರ ಕರೆದ ಸಭೆಗೆ ಆರ್ ಅಶೋಕ್ ಗೈರು. ನಿನ್ನೆ ಬೆಂಗಳೂರಿನ ಮಲ್ಲೇಶ್ವರಂ ಖಾಸಗಿ ಹೋಟೆಲ್ನಲ್ಲಿ ಸಭೆ. ರಾಜ್ಯಾಧ್ಯಕ್ಷರ ಸಭೆ ಬದಲು ಬಿಜೆಪಿ ಜೆಡಿಎಸ್ ಸಮನ್ವಯ ಸಭೆಗೆ ಹಾಜರಾದ ಆರ್ ಅಶೋಕ್. ಸದನದಲ್ಲಿ ಕಾಂಗ್ರೆಸ್ ವಿರುದ್ಧ ಸಮರಕ್ಕೆ ಕಮಲ ದಳ ಸಜ್ಜು. ದಾಖಲೆ ಸಮೇತ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಪ್ಲಾನ್. ಸಮನ್ವಯ ಸಮಿತಿ ಸಭೆಯಲ್ಲಿ ಹಲವು ರಣತಂತ್ರ ಹೆಣೆದುಕೊಟ್ಟ ಎಚ್ಡಿಕೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿ ದರ್ಶನ್ಗೆ ಅತಿ ದೊಡ್ಡ ಸಂಕಷ್ಟ. ದರ್ಶನ್ಗೆ ಕಾಡ್ತಾ ಇದೆ ಮಾಫಿ ಸಾಕ್ಷಿ ಭಯ. ಮಾಫಿ ಸಾಕ್ಷಿ ಹೇಳಿದ್ರೆ ಕೇಸಲ್ಲಿ ಲಾಕ್ ಆಗೋದು ಫಿಕ್ಸ್. ದೊಡ್ಡ ದೊಡ್ಡ ಮಾಲ್ಗಳೇ ಈ ಕಳ್ಳಿಯರ ಟಾರ್ಗೆಟ್. ಮಾಲ್ನಲ್ಲಿರೋ ಕಾಪರ್ ವೈರ್ ಕದ್ದೊಯ್ಯುವ ಕಳ್ಳಿಯರು. ಹುಬ್ಬಳ್ಳಿಯ ಗೋಕುಲ್ ರೋಡ್ನಲ್ಲಿರುವಂತಹ ಸೆಂಚುರಿಯಂ ಮಾಲ್ನಲ್ಲಿ ಕೈಚಳಕ ಸೆರೆ. ಫಿಲ್ಮಿ ಸ್ಟೈಲಲ್ಲಿ ಆಕ್ಷನ್. ಒಂಟಿ ಮಹಿಳೆಯರೇ ಟಾರ್ಗೆಟ್. ಸರಗಳ್ಳತನ, ಮನೆಗಳ್ಳತನ ಮಾಡ್ತಿದ್ದ ಸಿನಿಮಾದ ಸಾಹಸ ಕಲಾವಿದ. ಮಂಡ್ಯ ಪೊಲೀಸರಿಗೆ ಖತರ್ನಾಕ್ ಗ್ಯಾಂಗ್ ತಗಲಾಕೊಂಡಿದ್ದೆ ಇಂಟ್ರೆಸ್ಟಿಂಗ್. ಬಳ್ಳಾರಿಯ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಘಟಿಕೋತ್ಸವ ಪ್ರಮಾಣ ಪತ್ರ ನೀಡುವಲ್ಲಿ ಹಣದಾಟ. 10 ರಿಂದ 15 ಸಾವಿರ ಪಡೆದು ನಕಲಿ ಸಹಿಯ ಪ್ರಮಾಣ ಪತ್ರ ಹಂಚಿಕೆ. ಬೆಳಗಾವಿಯಲ್ಲಿ ಎಸ್ಬಿಐ ಬ್ಯಾಂಕ್ ಎಟಿಎಂ ಮುರಿದು ಕಳ್ಳತನ. ಗ್ಯಾಸ್ ಕಟ್ಟರ್ನಿಂದ ಕಟ್ ಮಾಡಿ 75,000 ರೂಪಾಯಿ ದೋಚಿದ ಖದೀಮರು. ಲೈಟ್ ಆಫ್ ಮಾಡಿ 3-4 ಜನರ ಗ್ಯಾಂಗ್ನಿಂದ ಕೃತ್ಯ. ಕಾಫಿನಾಡಲ್ಲಿ ಮುಂದುವರೆದ ಕಾಡಾನೆಗಳ ರೌಂಡ್ಸ್. ಮರಿಯಾನೆಯೊಂದಿಗೆ ಪ್ರತ್ಯಕ್ಷವಾದ 4 ಆನೆಗಳ ಗುಂಪು. ಅತ್ತ ಇತ್ತ ನೋಡಿ ಮರಿಯನ್ನ ರಸ್ತೆ ದಾಟಿಸಿದ ಆನೆಗಳು. ಭಾರತದ ಮೊದಲ ಹೈಪರ್ ಲೂಪ್ ಟ್ರ್ಯಾಕ್ ಪರೀಕ್ಷೆ.
ಐಐಟಿ ಮದ್ರಾಸ್ ನಿರ್ಮಿತ 422 ಮೀಟರ್ ಉದ್ದದ ಟ್ರ್ಯಾಕ್ ಟೆಸ್ಟ್ ಯಶಸ್ವಿ. ದೆಹಲಿಯಿಂದ ಜೈಪುರಕ್ಕೆ ಕೇವಲ 30 ನಿಮಿಷಗಳಲ್ಲಿ ತಲುಪೋ ಟ್ರ್ಯಾಕ್ ಅಭಿವೃದ್ಧಿ. ಅಭಿವೃದ್ಧಿಯ ವಿಚಾರದಲ್ಲಿ ಭಾರತವನ್ನ ಸೋಲಿಸ್ತೇನೆ. ಭಾರತವನ್ನ ಮೀರಿ ಬೆಳೆಯದಿದ್ರೆ ನನ್ನ ಹೆಸರು ಶೆಹಬಾಜ್ ಶರೀಫ್ ಅಲ್ಲ. ಭಾಷಣ ಮಾಡಿ ಇಕ್ಕಟ್ಟಿಗೆ ಸಿಲುಕಿದ ಪಾಕ್ ಪ್ರಧಾನಿ. ಬಾಲಿವುಡ್ ಸ್ಟಾರ್ ನಟ ಗೋವಿಂದ ದಾಂಪತ್ಯದಲ್ಲಿ ಬಿರುಕು. ವಿಚ್ಛೇದನ ಪಡೆಯಲು ಮುಂದಾದ ಗೋವಿಂದ ಮತ್ತು ಸುನಿತಾ ಅಹುಜಾ. ಕೆಲವು ದಿನಗಳಿಂದ ಪ್ರತ್ಯೇಕವಾಗಿ ವಾಸ. ಪರಸ್ಪರ ನೋಟಿಸ್ ಕಳಿಸಿರೋ ದಾಂಪತ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.